ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದಮೇಲೆ ನಮ್ಮ ಕಿರಣ್ ಆಬ್ವಿಯಸ್ಲಿ ಹೇಳಬೇಕು, ಡೇ ಒನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತಿಲ್ಲ, ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಬಂದರು ನಮ್ಮ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತ ಅಂದ್ರೆ ನಾನು ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ಥರದಲ್ಲಿ ಶುರುವಾಗಿದ್ದು. ಆಮೇಲೆ ನಾವು ಏನು ತಂಡ ಇದ್ದೀವಿ, ಆಮೇಲೆ ಪುಟ್ಟರಾಜು ಅವರು ಏನಾದರೂ ಯೋಚನೆ ಮಾಡಿ, ಇನ್ನು ಏನಾದರೂ ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯಿತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಅವರ ಲೊಕೇಶನ್ ಅಲ್ಲಿ ಸರಿ ಇಲ್ಲಿ ಬಂದ್ ಮಾಡಿ ಮೇಡಮ್, ನಮ್ಮ ಆಡಿಟೋರಿಯಂ ಅಲ್ಲಿ ಬಂದ್ ಮಾಡಿ ಅಂತ ಅವ್ರ ಸಪೋರ್ಟ್ ನಿಂತರು. ಅವ್ರ ಕಡೆಯಿಂದ ನಮ್ಮ ನರಸಿಂಹಮೂರ್ತಿ ಸರ್ ಅವ್ರ ಹತ್ರ ಹೋಗಿ ನಮ್ಮ ತಂಡ ಎಲ್ಲ ಕೇಳ್ಕೊಂಡಾಗ, ಅಂಡ್ ಗೌರಿ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ, ಸರಿ ನಾನು ನಿಮ್ ಬೆನ್ನೆಲುಬಾಗಿ ನಿಲ್ತೀನಿ, ನೀವು ಮಾಡಿ, ನಾವು ಸಪೋರ್ಟ್ ಅಂತೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ರೆಸ್ಪೆಕ್ಟ್ ಇಂದ ನಮ್ಗೆ ಹೇಳಿ ಅಂಡ್ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ. ಅದಾದ ನಂತರ ಇನ್ನ ನಮ್ಗೆ ಚಾಲೆಂಜಿಂಗ್ ಜಾಸ್ತಿ ಆಯ್ತು ನಮ್ಮ ಟೀಮಲ್ಲಿ. ವಾಟ್ ನೆಕ್ಸ್ಟ್, ಇನ್ನ ಏನ್ ಮಾಡ್ಬೇಕು ಅಂತಂದಾಗ ಸಿಕ್ಕಾಪಟ್ಟೆ ಆ ಟೆನ್ಷನ್ ಇದ್ದಾಗ ನಮ್ಗೆ ದಿಲೀಪ್ ಸರ್ ಸಿಕ್ಕಿದ್ರು. ಅವರ ಮಾರ್ಗದರ್ಶನ ಇನ್ನ ನಮ್ಮ ಟೀಮ್ನ ತುಂಬಾ ಸ್ಟ್ರಾಂಗ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ದಿಲೀಪ್ ಸರ್ ನೀವು ಸಿಕ್ಕಿದಂತ ನಮ್ಮ ಟೀಮ್ಗೆ ಆನೆ ಬಲ ಸಿಕ್ಕಂಗೆ. ಅಂಡ್ ನಮ್ಮ ಎಡಿಟರ್ಸು ನಮ್ಮ ಸುರೇಶ್ ಸರ್ ಅಂಡ್ ನಮ್ಮ ಸುನಿಲ್ ಇಲ್ಲೇ ಇದ್ದಾರೆ. ಸೊ ಹಾಯ್. ಸೊ ಅವರು ನಮ್ಮ ಎಪಿಸೋಡ್ ಎಡಿಟ್ ಮಾಡ್ತಾರೆ. ಸೊ ಅವರು ಕೂಡ ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಲ್ಲವಿ ಅಂತ ನಮ್ಮ ರೈಟರು ನಮ್ಮ ಟೀಮ್ಗೆ. ಸೊ ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ಗಳನ್ನ ಬರೀತಾರೆ. ಸೊ ಅವರು ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಅದೊಂದು ಹಿಂಗೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗಿ ಇದೊಂದು ಸ್ಟ್ರಾಂಗ್ ಟೀಮ್ ಅಂತ ಆಯ್ತು. ಅಂಡ್ ಅದಾದ ನಂತರ ನಾವು ದಿಲೀಪ್ ಸರ್ ಮುಖಾಂತರ ನಾವು ಶರವಣ ಸರ್ ಹತ್ರ ಹೋದ್ವಿ ತಂಡ. ಸೊ ಅವರು ಒಂದೇ ಮಾತು ಹೇಳಿದ್ದು, ಕಲಾವಿದರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ, ನೀವು ಮಾಡಿ, ನಿಮ್ ಹಿಂದೆ ನಾವು ಇರ್ತೀನಿ ಅಂತ ಹೇಳಿದ್ರು. ಸೊ ಶರವಣ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗುರೂಜಿ ಅಂತ ಆಬ್ವಿಯಸ್. ಹೌದು, ಡಿಜಿಟಲ್ ಯುಗ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲವನ್ನ ಕೂಡ ನಾವು ಯುವಕರಲ್ಲಿ ಬಹಳಷ್ಟು ಇವತ್ತು ಬದಲಾವಣೆಯನ್ನ ಕಂಡಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಅಂಗೈಯಲ್ಲಿ ಪ್ರಪಂಚವನ್ನ ನೋಡುವಂತ ಅವಕಾಶಗಳು, ಒಂದು ಮೊಬೈಲ್ ಫೋನಲ್ಲಿ ಎಲ್ಲವನ್ನ ಕೂಡ ನೋಡುವ ಅವಕಾಶಗಳು ನಮಗಿರತಕ್ಕಂಥದ್ದು. ಇಂಥ ಡಿಜಿಟಲ್ ಯುಗದಲ್ಲಿ ಇವತ್ತು ದಿಲೀಪು ಮತ್ತು ಅವರ ತಂಡದವರು ಬಹುಶಃ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಇಂಡಸ್ಟ್ರಿಗೆ ಇದು ಒಂದು ಹೊಸ ಸಾಹಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಹಾಸ್ಯ ಅನ್ನೋದು ಎಲ್ಲರ ಜೀವನಕ್ಕೆ ಒಂದು ಪಾರ್ಟ್ ಆಫ್ ದಿ ಲೈಫ್, ಅದು ಕೂಡ ಒಂದು ಅಂಗ ಜೀವನದಲ್ಲಿ, ಅದು ಖಂಡಿತ ಬೇಕೇ ಬೇಕು. ಅದು ಆ ಹಾಸ್ಯ ಮಾಡುವಂತ ಕಲಾವಿದರು ವಿಶೇಷವಾಗಿ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಖಂಡಿತ ಇದೆ ಅಂತೇಳಿ ನಾನಂತ ಭಾವಿಸಿದ್ದೀನಿ. ಎಲ್ರ ಕೈಲಿ ನಗ್ಸಕ್ಕೂ ಆಗಲ್ಲ, ಆ ಹಾಸ್ಯವನ್ನ ಮಾಡ್ಲಿಕ್ಕೂ ಆಗಲ್ಲ, ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ಅಂತದ್ರಲ್ಲಿ ಇವತ್ತು ಬಹಳ ಜನ, ಎಷ್ಟು ಒಂದು 50 ಜನ ಇದ್ದಾರ ಕಲಾವಿದರು, 25 ಜನ ಮಿಂಚವರು ಮತ್ತೆ ನಮ್ಮ ದಿಲೀಪ್ ಅವರು ಅವರ ನೇತೃತ್ವದಲ್ಲಿ ಒಂದು 25 ಜನ ಕಲಾವಿದರು ಇವತ್ತೆಲ್ಲ ಕೂಡ ಈ ಒಂದು ಕಾಮಿಡಿ ಕಿಲಾಡಿಗಳು, ಮಹಾನ್ ಕಿಲಾಡಿಗಳು ಅಂತ ಒಂದು ಟೈಟಲ್ ಅನ್ನು ಕೊಟ್ಟು ಈ ಒಂದು ಧಾರಾವಾಹಿ ಯೂಟ್ಯೂಬ್ ಅಲ್ಲಿ ಈ ರಿಯಾಲಿಟಿ ಶೋ ಏನು ಪ್ರತಿದಿನ ನೋಡುವಂತ ಒಂದು ಭಾಗ್ಯವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಬಹುಶಃ ಇವತ್ತೇನು ನಮ್ಮ ಕೈಯಲ್ಲಿ ಈ ಒಂದು ಲಾಂಚಿಂಗ್ ಅನ್ನು ಕೂಡ ಮಾಡಿಸಿದ್ದಾರೆ. ಅವರಿಗೆಲ್ಲ ರೀತಿಯಲ್ಲಿ ಆ ಭಗವಂತ ಈ ಟೀಮ್, ಈ ತಂಡದವರಿಗೆ ಯಶಸ್ಸನ್ನು ಕೊಡ್ಲಿ ಅಂತೇಳಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ.
ಜೊತೆಗೆ ಇಂಥ ಒಂದು ಹೊಸ ಹೊಸ ಸಾಹಸ ನಮ್ಮ ಕನ್ನಡ ನಾಡಿನಲ್ಲಿ ಆಗಬೇಕು. ಬಹುಶಃ ಹಸಿ ಬಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ, ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅಂತ ಒಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಆದಷ್ಟು ಒಂದು ಅಳಿಲು ಸೇವೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ. ಮತ್ತೆ ನಾನೊಬ್ಬ ಶಾಸಕನಾಗಿ ಸರ್ಕಾರ ವತಿಯಿಂದ ನಿಮಗೂ ಗೊತ್ತಿದೆ, ಕೆಲವುದಕ್ಕೆಲ್ಲ ಸಬ್ಸಿಡಿ ಸಿಗುತ್ತೆ,